ಹಿಂದಿನ ಭಾಗದಲ್ಲಿ ರಚನಾ ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ತನ್ನ ಅತ್ತೆ ಮೇಲೆ ಕೋಪ ಮಾಡಿಕೊಂಡು ತನ್ನ ಮಗನ್ನ ಗಂಡನ್ನ ಕರ್ಕೊಂಡು ಮನೆ ಬಿಟ್ಟು ಹೋಗೋಕೆ ರೆಡಿ ಆಗಿರ್ತಾಳೆ. ಪಾಪ ಸುಲೋಚನಾ ತನ್ನ ತಪ್ಪಿಲ್ಲ ಅಂತ ಎಷ್ಟೇ ಹೇಳಿದ್ರು ಮಗ ಆದವನು ಅದನ್ನ ನಂಬದೆ ತನ್ನ ಹೆಂಡತಿ ಜೊತೆ ಮನೆ ಬಿಟ್ಟು ಹೊರಡ್ತಾನೆ. ಸುಲೋಚನನ ಒಬ್ಬಳನ್ನೇ ಬಿಟ್ಟು ಮಗ ಸೊಸೆ ಇಬ್ರು ಬೇರೆ ಹೋಗ್ತಾರ ಅಥವಾ ಅತ್ತೆ ಜೊತೆನೆ ರಚನಾ ಹೊಂದ್ಕೊಂಡು ಹೋಗ್ತಾಳ? ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ಅಯ್ಯೋ ಮಗನೇ, ನನ್ನ ಮಾತು ಕೇಳೋ. ನನಗೆ ಮಾಡ್ಕೊಂಡು ತಿನ್ನೋಕೆ ಆಗದೆ ಇರೋ ಸಮಯದಲ್ಲಿ ನೀನು ಹೀಗೆ ನನ್ನ ಬಿಟ್ಟು ಹೋದ್ರೆ ನಾನೊಬ್ಳೆ ಏನು ಮಾಡೋದ ಮಗನೇ? ನೋಡ್ರಿ, ನೀವು ಬರ್ದೇ ಇದ್ರೆ ಇಲ್ಲೇ ಇರಿ, ಆದರೆ ನಾನು ಮಾತ್ರ ಈ ಮನೇಲಿ ಒಂದು ಕ್ಷಣನೂ ಇರಲ್ಲ. ಇನ್ನೂ ಇಲ್ಲೇ ಇದ್ರೆ ನಿಮ್ಮ ತಾಯಿ ಇನ್ನೂ ಏನೇನು ಹೇಳಿ ನನ್ನ ತಲೆ ಮೇಲೆ ಗೂಬೆ ಕೂರಿಸ್ತಾರೋ ಏನೋ. ನಿಮ್ಮ ತಾಯಿಯಿಂದ ನಾನು ಹೇಳ್ಸ್ಕೊಳಕ್ಕಾಗಲ್ಲ. ಅದು ಹಾಗಲ್ಲ ಕಣೋ ಮಗನೇ, ನನ್ನ ಮಾತು ಸ್ವಲ್ಪ ಕೇಳೋ ನೀನು. ಸಾಕು, ಸುಮ್ಮನೆ ಇರಮ್ಮ. ನಿನಗಾಗಲ್ಲ, ವಯಸ್ಸಾಗಿದೆ ಅಂತ ನಾನು ನನ್ನ ಹೆಂಡತಿ ಮಕ್ಕಳನ್ನ ಒಂಟಿಯಾಗಿ ಬೀದಿಲಿ ಬಿಡ್ಲಾ ಹೇಳು? ನೋಡಮ್ಮ, ನಿನಗೆ ಯಾವಾಗಲೂ ನನ್ನ ಹೆಂಡತಿದೇ ತಪ್ಪು ಅನ್ನಿಸ್ತಾ ಇರುತ್ತಲ್ಲ. ಹಾಗಿದ್ದಾಗ ಅದಕ್ಕೆ ನೀನೊಬ್ಬಳೇ ನೆಮ್ಮದಿಯಾಗಿ ಈ ಮನೇಲೇ ಇರು. ನಾನು ನನ್ನ ಹೆಂಡತಿ ಎಲ್ಲಾದರೂ ಹೋಗಿ ಬದುಕೋತೀವಿ. ನನಗೆ ನನ್ನ ಹೆಂಡತಿ ಮಕ್ಕಳೇ ಇಂಪಾರ್ಟೆಂಟು. ಅಯ್ಯೋ, ಎಲ್ಲಾದರೂ ಹೋಗಿ ಬದುಕೋದು ಯಾಕ್ರಿ? ನನಗೆ ನನ್ನ ತಾಯಿ ಮನೆ ಇದೆ, ಅಲ್ಲೇ ಇರೋಣ. ನಿಮ್ಮ ತಾಯಿ ಥರ ನಮ್ಮ ತಾಯಿ ಮಾಡಲ್ಲ. ನಿಮ್ಮ ತಾಯಿಗೆ ಮಗ ಬೇಕು, ಆದರೆ ಈ ಸೊಸೆ ಬೇಡ. ಸೊಸೆ ಮನೆ ಹೊಡಿಯೋಕೆ ಬಂದಿರೋಳಲ್ಲ, ಅದಕ್ಕೆ ನಿಮ್ಮ ತಾಯಿ ಈ ಥರ ಎಲ್ಲ ಮಾತಾಡೋದು, ಇಷ್ಟೆಲ್ಲ ಮಾತಾಡ್ತಿರೋದು. ಬನ್ರಿ ಮೊದಲು ಹೋಗೋಣ ಇಲ್ಲಿಂದ. ಅಯ್ಯೋ ರಚನಾ, ಹಾಗೆಲ್ಲ ಮಾತಾಡಬೇಡಮ್ಮ. ನನಗಾದ್ರೂ ಯಾರಿದ್ದಾರೆ ಹೇಳು? ನೀವಿಬ್ರೆ ನನಗೂ ಎಲ್ಲ ತಾನೇ. ನಾನೇನು ನಿನ್ನ ಬೇಡ ಅಂತ ಹೇಳಲಿಲ್ಲ, ನನ್ನ ಮಗ ಮಾತ್ರ ಸಾಕು ಅಂತಲೂ ಹೇಳಲಿಲ್ಲಮ್ಮ. ದಯಮಾಡಿ ನನ್ನೊಬ್ಳನ್ನೇ ಬಿಟ್ಟು ಹೋಗ್ಬೇಡಮ್ಮ. ನೋಡಿದ್ರೇನ್ರಿ, ನಿಮ್ಮ ತಾಯಿ ಗಂಟೆಗೊಂಥರ ಗಳಿಗೆಗೊಂಥರ ಮಾತಾಡ್ತಾ ಇದ್ದಾರೆ. ಬನ್ರಿ ನಾವು ಹೋಗೋಣ. ನಮ್ಗೇನು ಯಾರು ಗತಿ ಇಲ್ಲ ಅಂತೇನಿಲ್ಲ. ಬನ್ನಿ, ನಾವು ನಮ್ಮ ತಾಯಿ ಮನೆಗೆ ಹೋಗೋಣ. ನಾನು ಬರಲ್ಲ, ನಾನು ಅಜ್ಜಿ ಜೊತೆನೇ ಇರ್ತೀನಿ. ನೀವಿಬ್ರು ಹೋಗಿ. ನಾನು ಬರಲ್ಲ, ನಾನು ಅಜ್ಜಿ ಜೊತೆನೇ ಇರ್ತೀನಿ. ಅಜ್ಜಿ ಭಾರಿ ಜೋರಾಗಿದ್ಯಾ, ನಡಿಯೋ ಸುಮ್ಮನೆ. ಅಜ್ಜಿ ಜೊತೆ ಇರ್ತಾನಂತೆ, ಅಜ್ಜಿ ಜೊತೆ. ಅಜ್ಜಿ ನಾನು ಹೋಗಲ್ಲ, ಅಜ್ಜಿ ಅಜ್ಜಿ ನಾನು ಹೋಗಲ್ಲ. ಮಗ್ನೆ, ನನ್ನ ಮಾತು ಕೇಳು, ನನ್ನ ಬಿಟ್ಟು ಹೋಗ್ಬೇಡ ಕಣೋ, ನಿಂತ್ಕೊಳ್ಳೋ ಮಗ್ನೆ. ಸುಲೋಚನಾ ಮಗ ಸೊಸೆ ಇಬ್ಬರಿಗೂ ಎಷ್ಟೇ ಮನೆಯಿಂದ ಹೊರಗೆ ಹೋಗ್ಬೇಡಿ ಅಂತ ಬೇಡ್ಕೊಂಡ್ರು ಕೂಡ ಇಬ್ರು ಸುಲೋಚನನ ಒಬ್ಳನ್ನೇ ಬಿಟ್ಟು ಮನೆಯಿಂದ ಹೊರಗೆ ಹೋಗ್ತಾರೆ. ಪಾಪ ಸುಲೋಚನಾ ಏನ್ ಮಾಡ್ಬೇಕು ಅಂತಾನೆ ತಿಳಿದೆ ಸುಮ್ಮನೆ ಕೂತ್ ಬಿಡ್ತಾಳೆ. ರಚನಾ ಅಲ್ಲಿಂದ ಸೀದಾ ಅವಳ ತಾಯಿ ಮನೆಗೆ ಬರ್ತಾಳೆ. ಅರೆ, ಇದೇನಿದು? ಮಗಳು ಅಳಿಯ ಹೇಳ್ದೆ ಕೇಳ್ದೆ ನಮ್ಮನೆಗೆ ಬಂದಿದ್ದೀರಾ? ಅಮ್ಮ, ನಾನು ನನ್ನ ಗಂಡ ಮನೆ ಬಿಟ್ಟು ಬಂದಿದ್ದೀವಿ. ಇನ್ಮೇಲಿಂದ ಆ ಮನೆಗೆ ಹೋಗಲ್ಲ ಅಮ್ಮ. ನಾವಿಬ್ರು ಇಲ್ಲೇ ಇರ್ತೀವಿ. ಏನು, ಮನೆ ಬಿಟ್ಟು ಬಂದಿದ್ದೀರಾ? ಇನ್ಮೇಲಿಂದ ಇಬ್ರು ಇಲ್ಲೇ ಇರ್ತೀರಾ? ಅಯ್ಯೋ ದೇವ್ರೆ, ಅಳಿಯಂದ್ರೆ ಏನ್ ಹೇಳ್ತಾ ಇದ್ದಾಳೆ ನಿಮ್ಮ ಹೆಂಡತಿ? ಹೌದು ಅತ್ತೆ, ಇನ್ಮೇಲಿಂದ ನಾನು ನನ್ನ ಹೆಂಡತಿ ಇಲ್ಲೇ ಇರ್ತೀವಿ, ಆ ಮನೆಗೆ ಮಾತ್ರ ಹೋಗಲ್ಲ. ಅಳಿಯಂದ್ರೆ ನಿಮ್ಗೇನು ತಲೆ ಕೆಟ್ಟಿದ್ಯಾ? ಅಲ್ಲ ಅಳಿಯಂದ್ರೆ, ಏನೋ ಚಿಕ್ಕ ವಿಷಯಕ್ಕೆ ನಿಮ್ಮ ತಾಯಿ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ. ಗಂಡ ಹೆಂಡತಿ ಇಬ್ರು ಬುದ್ಧಿನ ಸ್ವಲ್ಪನಾದರೂ ಇದೆಯಾ? ಅಥವಾ ಯಾವುದಾದ್ರೂ ಗುಜ್ರಿ ಅಂಗಡಿಲಿ ಹೋಗಿ ಅಡು ಇಟ್ಟು ಬಂದಿದ್ದೀರಾ? ಫಸ್ಟ್ ಹೇಳಿ. ಹಾಗೇನಾದರೂ ಇದ್ರೆ ನಾನೇ ಹೋಗಿ ಬಿಡ್ಸ್ಕೊಂಡಾರು ಬರ್ತೀನಿ. ಅಮ್ಮ, ಏನು ಮಾತಾಡ್ತಾ ಇದೆಯಾ? ಅಲ್ಲ, ನಿನ್ನ ಬೀಗರು ಎಷ್ಟೆಲ್ಲ ಮಾತಾಡಿದ್ರು ಗೊತ್ತಾ ನಿನಗೆ? ಅಷ್ಟೆಲ್ಲ ಹೇಳ್ಸ್ಕೊಂಡ್ಮೇಲೂ ನಾವಿನ್ನ ಅಲ್ಲೇ ಇರಬೇಕಿತ್ತ ನಿನ್ನ ಪ್ರಕಾರ? ಹೌದು ಅತ್ತೆ, ನಾವು ಮಾತ್ರ ಆ ಮನೆಗೆ ವಾಪಸ್ ಹೋಗಲ್ಲ. ಹೋಗೋಕೆ ಮನಸ್ಸು ಇಲ್ಲ ನಮಗೆ. ಅಳಿಯಂದ್ರೆ ಏನಾಗಿದೆ ನಿಮಗೆ? ಅಲ್ಲ, ಇವಳಿಗಂತೂ ಬುದ್ಧಿ ಇಲ್ಲ, ಹಾಗಂತ ನಿಮಗೂ ಇಲ್ವಾ? ನೀವಿಬ್ರು ಹೀಗೆ ಮನೆ ಬಿಟ್ಟು ಬಂದಿದ್ದೀರಲ್ಲ, ನಿಮಗೆ ಆಸ್ತಿ ಮನೆ ಏನು ಬೇಡವಾ? ಹೀಗೆ ಜೀವನ ಪೂರ್ತಿ ಅಲ್ಕೊಂಡೇ ಇರ್ತೀರಾ ಹೇಳಿ? ಏನಮ್ಮ ಹೇಳ್ತಿದ್ಯಾ? ಆಸ್ತಿ ಮನೆ ಬೇಡವಾ ಅಂದ್ರೆ? ಹೌದತ್ತೆ, ಏನು ಹೇಳ್ತಾ ಇದ್ರ ಅಂತ ಸ್ವಲ್ಪ ಬಿಡ್ಸಿ ಹೇಳಿ, ಅರ್ಥ ಆಗ್ತಿಲ್ಲ. ಇನ್ನೇನು ಮತ್ತೆ, ನೀವಿಬ್ರು ಹೀಗೆ ಮನೆ ಬಿಟ್ಟು ಬಂದರೆ ನಿನ್ನ ಅತ್ತೆ ನಿನಗೆ ಸ್ವಲ್ಪನಾದರೂ ಆಸ್ತಿ ಮನೆ ಎಲ್ಲ ಕೊಡ್ತಾರ ಹೇಳು? ಅಷ್ಟಕ್ಕೂ ಮನೆ ಬಿಟ್ಟು ಬಂದಿದ್ದೀರಾ ಅಂದರೆ ನಿಮಗೆ ಅದು ಯಾವುದು ಬೇಡ ಅಂತಲೇ ಅರ್ಥ. ಹಾಗಿರುವಾಗ ಅವ್ರು ಬೇರೆ ಯಾರಿಗಾದ್ರೂ ಕೊಡ್ತಾರೆ. ಲೇ, ನೀನು ಎಷ್ಟೆಲ್ಲ ಯೋಚನೆ ಮಾಡ್ತೀಯ, ಇದ್ಯಾವುದು ನೆನಪಾಗಿಲ್ವೇನೆ ನಿನ್ನ ತಲೆಗೆ? ಹೌದಲ್ವಾ ಅಮ್ಮ? ಅಮ್ಮ, ಆದರೆ ಇವಾಗ ಏನು ಮಾಡೋದು? ನೋಡಿ, ಇಬ್ರು ಹೇಗೆ ಬಂದಿದ್ದಾರೋ ಹಾಗೆ ವಾಪಸ್ ಹೋಗಿ. ಅಲ್ಲ ಕಣೆ, ಅವ್ರ ಹಬ್ಬಬ್ಬ ಅಂದ್ರು ಇನ್ನು ಎಷ್ಟು ವರ್ಷ ಬದುಕ್ಬೋದೆ ಹೇಳು ನೋಡೋಣ. ಅವ್ರು ಹೋದ್ಮೇಲೆ ಎಲ್ಲ ಆಸ್ತಿ ಮನೆ ಎಲ್ಲನೂ ನಿಮ್ಮದೇ ಅಲ್ವೇನೆ? ಅಷ್ಟಕ್ಕೂ ನಿಮಗೆ ಅವ್ರನ್ನ ಸಾಕೋಕ್ಕಾಗಿಲ್ಲ ಅಂದರೆ ಅವ್ರ ಕೈನಲ್ಲಿ ಅವ್ರು ಮಾಡ್ಕೊಂಡು ತಿನ್ನೋವರೆಗೂ ನಿಮ್ಮ ಮನೇಲೇ ಇರಲಿ. ಯಾವಾಗ ಅವ್ರಿಗೆ ಅದೆಲ್ಲ ಆಗಲ್ಲ ಅನ್ಸುತ್ತೋ ವೃದ್ಧಾಶ್ರಮನೋ ಅನಾಥಾಶ್ರಮಕ್ಕೋ ಕರ್ಕೊಂಡೋಗಿ ಸೇರಿಸಿದ್ರೆ ಆಯಿತು. ನೀವು ಹೇಳೋದೇನೋ ಸರಿಯತ್ತೆ, ಆದರೆ ಇವಾಗಷ್ಟೇ ಅಷ್ಟೆಲ್ಲ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದಿದ್ದೀವಿ. ಇವಾಗ ಮತ್ತೆ ಆ ಮನೆಗೆ ಹೇಗೆ ಹೋಗೋದು? ನೀವೇ ಹೇಳಿಯತ್ತೆ, ಒಂಥರ ಆಗಲ್ವಾ? ಅಯ್ಯೋ ಅಳಿಯಂದ್ರೆ, ಕಾರ್ಯವಾಸಿ ಕತ್ತೆ ಕಾಲಾದರೂ ಹಿಡಿ ಅಂತ ದೊಡ್ಡೋರು ಹೇಳಿಲ್ವೇ?
ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ನಾನಿದ್ದೀನಲ್ಲ ಅಳಿ ಅಂದರೆ, ಬನ್ನಿ ಹೋಗೋಣ ಮೊದಲು. ರೇಖಾ ತನ್ನ ಮಗಳು ಅಳಿಯ ಮನೆ ಬಿಟ್ಟು ಬಂದರೆ ಸುಲೋಚನನ ಆಸ್ತಿ ಎಲ್ಲ ಕೈ ತಪ್ಪು ಹೋಗುತ್ತಲ್ಲ ಅಂತ ಮಗ ಸೊಸೆಗೆ ಬೈದು ಬುದ್ಧಿ ಹೇಳಿ ವಾಪಸ್ ಕರ್ಕೊಂಡು ಸುಲೋಚನನ ಮನೆಗೆ ಹೋಗ್ತಾಳೆ. ಅಯ್ಯೋ ಮಗನೇ, ಬಂದೇನೋ? ನೀನನ್ನ ಬಿಟ್ಟು ಹೋದೆ ಅಂತ ನನ್ನ ಜೀವನೇ ಹೋದಂಗಾಗಿತ್ತು ಕಣೋ. ನಾನೆಲ್ಲೂ ಬಿಟ್ಟು ಹೋಗ್ಬೇಡ್ವೋ? ಅಯ್ಯೋ ಸುಲೋಚನಾ ಅವರೇ, ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಾಗಂತ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗೋಕೆ ಬರುತ್ತಾ ಹೇಳಿ? ಏನೋ ನಿಮ್ಮ ಮಗ ಸೊಸೆಗೆ ಗೊತ್ತಾಗದೆ ಮನೆ ಬಿಟ್ಟು ಬಂದು ತಪ್ಪು ಮಾಡಿದ್ದಾರೆ. ನಾನು ಬುದ್ಧಿ ಹೇಳಿ ವಾಪಸ್ ಕರ್ಕೊಂಡ್ಬಂದೆ. ರೇಖಾ ಅವರೇ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನನ್ನ ಜೀವನೇ ಹೋದಂಗೆ ಅನಿಸ್ಬಿಟ್ಟಿತ್ತು. ನನ್ನ ಮಗನ ವಾಪಸ್ ಕರ್ಕೊಂಡ್ಬಂದು ತುಂಬ ಉಪಕಾರ ಮಾಡಿಬಿಟ್ರಿ. ನನ್ನ ಅತ್ತೆ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ವಾಪಸ್ ಈ ಮನೆಗೆ ಬಂದಿರೋದು. ನೋಡು, ನಾನು ಈ ಮನೇಲೇ ಇರಬೇಕು ಅಂದರೆ ನೀನು ನನ್ನ ಹೆಂಡತಿಗೆ ಏನೂ ಹೇಳೋ ಹಾಗಿಲ್ಲ. ಅವಳು ಏನು ಹೇಳ್ತಾಳೋ ಅದನ್ನು ಕೇಳಿಕೊಂಡು ಒಂದು ಮೂಲೆ ಬದಿ ಬಿದ್ದಿರಬೇಕು. ಇಷ್ಟಕ್ಕೆಲ್ಲ ಒಪ್ಪಿಗೆ ಅಂದರೆ ಹೇಳು, ನಾನು ಇಲ್ಲೇ ಇರ್ತೀನಿ. ಇಲ್ಲ ಅಂದರೆ ಈ ಕ್ಷಣದಲ್ಲೇ ಹೋಗ್ತೀನಿ. ಸರಿ ಕಣೋ ಮಗನೇ, ನನಗೆ ನೀನು ನಿನ್ನ ಹೆಂಡತಿ ವಾಪಸ್ ಮನೆಗೆ ಬಂದ್ರಲ್ಲ ಅಷ್ಟೇ ಸಾಕು ಕಣೋ. ನೀನು ಏನು ಹೇಳ್ತೀಯೋ ಅದನ್ನೇ ಮಾಡ್ತೀನಿ. ನಿನ್ನ ಹೆಂಡತಿಗೆ ಒಂದು ಮಾತು ಏನೂ ಹೇಳಲ್ಲ. ನೀನು ಇಲ್ಲಿಂದ ಎಲ್ಲಿಗೂ ಹೋಗಬೇಡ ಮಗನೇ. ಇದಾದ್ಮೇಲೆ ಪಾಪ ಸುಲೋಚನಾ ಮಗನ ಮೇಲಿನ ಪ್ರೀತಿಗೆ ಸೊಸೆ ಏನೇ ಹೇಳಿದ್ರು ಏನೇ ಮಾಡಿದ್ರು ವಾಪಸ್ ಏನೂ ಮಾತಾಡದೆ ಸುಮ್ಮನೆ ಇರ್ತಾಳೆ. ಹೀಗೆ ಕೆಲವು ವರ್ಷಗಳೇ ಕಳೆಯುತ್ತೆ. ಚಿಂಟು ಸ್ವಲ್ಪ ದೊಡ್ಡವನೇ ಆಗಿರ್ತಾನೆ. ಅವನಿಗೆ ಮೊದಲಿಂದನೂ ತನ್ನ ಅಜ್ಜಿ ಅಂದರೆ ಪ್ರಾಣ. ಅಜ್ಜಿನ ತುಂಬಾನೇ ಇಷ್ಟಪಡ್ತಾ ಇರ್ತಾನೆ. ಒಂದಿನ, ಲೋ ಚಿಂಟು, ಬಾರ ಮಲ್ಗೋಕೆ. ಇನ್ನೂ ಈ ಮುದುಕಿ ಜೊತೆ ಏನೋ ಮಾಡ್ತಾ ಇದೀಯಾ? ಅಮ್ಮ, ನಾನು ಇವತ್ತು ಅಜ್ಜಿ ಜೊತೆನೇ ಮಲಗ್ತೀನಿ. ನೀನು ಹೋಗು, ನಾನು ಬರಲ್ಲ. ನಿನಗೆ ಎಷ್ಟು ಸಾರಿ ಹೇಳಿದಿನೋ ಈ ಮುದುಕಿ ಜೊತೆ ಇರಬೇಡ ಅಂತ. ಇರೋ ಬರೋ ರೋಗ ಎಲ್ಲಾನು ನಿನಗೆ ಬರುತ್ತೆ ಅವ್ರ ಜೊತೆ ಇದ್ರೆ. ನಡಿಯೋ ರೂಮ್ಗೆ, ಎದ್ದೇಳ ಮೇಲೆ. ನೀನು ಯಾವಾಗಲೂ ಅಜ್ಜಿಗೆ ಬೈತಾನೆ ಇರ್ತೀಯ. ಪಾಪ ಏನು ಮಾಡಿದ್ದಾರೆ ನಿನಗೆ ಅಜ್ಜಿ? ನಾನು ಬರಲ್ಲ, ನಿನ್ನ ಜೊತೆ ಹೋಗು. ನೀನು ತುಂಬ ಕೆಟ್ಟೋಳು. ಅಪ್ಪನೂ ಅಷ್ಟೇ ತುಂಬ ಕೆಟ್ಟೋರು. ನಾನು ಅಜ್ಜಿ ಜೊತೆನೇ ಇರ್ತೀನಿ. ನಾನು ಬರಲ್ಲ ನಿನ್ನ ಜೊತೆ. ನಾನು ಇಲ್ಲೇ ಮಲ್ಕೊತೀನಿ. ತೆಗೆದು ತಲೆ ಮೇಲೆ 4 ಬಾರಿಸ್ತೀನಿ ನೋಡು. ಓ, ಇದೆಲ್ಲ ನಿನ್ನ ಅಜ್ಜಿ ಹೇಳ್ಕೊಟ್ರಾ ನಿನಗೆ? ಅದಕ್ಕೆ ನನಗೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅನ್ಸುತ್ತಲ್ವಾ? ನಿನ್ನ ಅಜ್ಜಿ ನಿನ್ನ ತಲೆಯಲ್ಲಿ ಇದೆಲ್ಲ ನಮ್ಮ ಬಗ್ಗೆನೇ ಚಾಡಿ ತುಂಬಿದ್ದಾರೆ ಅನ್ಸುತ್ತೆ. ಮೊದಲು ಎದ್ದು ನಡಿಯೋ ಇಲ್ಲಿಂದ. ಅಯ್ಯಯ್ಯೋ, ಇಲ್ಲಮ್ಮ, ನಾನೇನು ಹೇಳಲಿಲ್ಲ. ಚಿಂಟು, ಅಪ್ಪ ಅಮ್ಮನ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಕಂದ. ಆಹಾ, ಸಾಕು ಸುಮ್ಮನೆ ಇರಿ. ನಿಮ್ಮ ಬುದ್ಧಿ ನನಗೆ ಗೊತ್ತಿಲ್ವಾ? ದಿನಾಲು ನನ್ನ ಮಗನ ಮಾತಾಡ್ಸೋ ನೆಪದಲ್ಲಿ ನಮ್ಮ ಬಗ್ಗೆನೇ ಏನೇನೋ ಚಾಡಿ ತುಂಬ್ತಾ ಇದ್ದೀರಾ ಅವನ ತಲೆಯಲ್ಲಿ. ನೋಡಿದ್ರೇನ್ರಿ ನಿಮ್ಮ ತಾಯಿ ಬುದ್ಧಿನ? ಸಾಯೋ ವಯಸ್ಸಾಗಿದೆ ಆದ್ರೂ ಇನ್ನೂ ಆ ಕೆಟ್ಟ ಬುದ್ಧಿ ಬಿಟ್ಟಿಲ್ಲ ಅವರು. ಛೀ, ಅದೇನ್ ಜನ್ಮನೋ ಏನೋ ನಿಮ್ಮ ತಾಯಿದು. ಛೀ, ಏನಮ್ಮ ನೀನು? ಊರು ಹೋಗು ಅಂತಿದೆ, ಕಾಡು ಬಾ ಅಂತಿದೆ, ಆದ್ರೂ ಹೀಗೆಲ್ಲ ತಂದೆ ಮಕ್ಕಳು ಮಧ್ಯೆನೇ ಚಾಡಿ ಹಚ್ಚಾಕ್ತಿದೆಯಲ್ಲ. ಛೀ, ನಿನ್ನ ನನ್ನ ತಾಯಿ ಅನ್ನೋಕೆ ನನಗೆ ಒಂಥರ ಅಸಹ್ಯ ಆಗ್ತಾ ಇದೆ. ಯಾಕಾದ್ರೂ ಹುಟ್ಟಿದ್ನೋ ನಿನ್ನ ಹೊಟ್ಟೆಲ್ ನಾನು. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಕಣೋ ಮಗನೇ. ನಾನೇನು ಹೇಳಿಲ್ವೋ? ನಿನ್ನ ಹೆಂಡತಿ ಏನು ಹೇಳಿದ್ರು ನಂಬಿ ನನ್ನ ಅನುಮಾನಿಸ್ತಿದ್ಯಲ್ಲೋ. ಯಾಕೋ ಹೀಗೆಲ್ಲ ಮಾಡ್ತಾ ಇದೆಯಾ? ನೋಡಿದ್ರೇನ್ರಿ, ನನ್ನ ಮಗನ ನಮ್ಮಿಂದ ದೂರ ಮಾಡೋದಲ್ದೆ ಇವಾಗ ನನ್ನ ಬಗ್ಗೆನೇ ನಿಮ್ಮ ಹತ್ರ ಏನೇನೋ ಚಾಡಿ ಹೇಳ್ತಿದ್ದಾರೆ. ಅದು ನಾನು ಎದುರಿಗಿರುವಾಗಲೇ ಇಷ್ಟೆಲ್ಲ ಹೇಳೋರು ನನ್ನ ಮಗನ ಹತ್ರ ನಮ್ಮ ಬಗ್ಗೆ ಏನೇನೆಲ್ಲ ಹೇಳಿರಲ್ಲ. ಯೋಚನೆ ಮಾಡಿ. ಛೀ, ಇಂಥ ಅತ್ತೆ ನನಗಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗ್ತಿದೆ. ನೀನು ಮೊದಲು ನಡಿಯೋ ಇಲ್ಲಿಂದ. ಈ ಮುದುಕಿ ಜೊತೆ ಇದ್ದು ಇನ್ನೂ ಹಾಳಾಗೋದು ಬೇಡ ನೀನು. ನೋಡಮ್ಮ, ಇನ್ಮೇಲಿಂದ ನನ್ನ ಮಗುನ ಮುಟ್ಟೋದಾಗ್ಲಿ ಮಾತಾಡ್ಸೋದಾಗ್ಲಿ ಏನೂ ಮಾಡಬೇಡ ನೀನು. ಪಾಪ ಸುಲೋಚನಾ ಏನೂ ಮಾಡದೇ ಇದ್ರೂ ಅವರಿಬ್ರು ಗಂಡ ಹೆಂಡತಿ ಮಾತ್ರ ನೀನು ಹಾಗೆ ಮಾಡ್ತಿದ್ಯಾ, ನೀನು ಹೀಗೆ ಮಾಡ್ತಿದ್ಯಾ ಅಂತ ಸುಲೋಚನನಿಗೆ ಮನಸ್ಸಿಗೆ ನೋವಾಗೋ ಥರ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಇದರಿಂದ ಸುಲೋಚನಾ ತುಂಬಾನೇ ಕುಗ್ಗೋಗಿರ್ತಾಳೆ. ಹೀಗೆ ಕೆಲವು ವರ್ಷಗಳೇ ಕಳೆಯುತ್ತೆ. ಸುಲೋಚನನಿಗೆ ಕೂಡ ತುಂಬ ವಯಸ್ಸಾಗಿರುತ್ತೆ. ರೀ, ನಿಮ್ಮ ತಾಯಿಗೆ ಇವಾಗಂತೂ ಏನೂ ಕೆಲಸ ಮಾಡೋಕ್ಕಾಗಲ್ಲ ಕಣ್ರಿ. ಒಂದು ಊಟ ಹಾಕೋದಾದರೂ ನಾನೇ ಬಡಿಸ್ಬೇಕು. ಎಲ್ಲ ಕೆಲಸನೂ ನಾವೇ ಮಾಡಿಕೊಡ್ಬೇಕು. ಹಾಗಿರುವಾಗ ಅಂಥವ್ರು ಏನಕ್ಕೆ ಹೇಳಿ ಯಾವುದಾದ್ರೂ ಅನಾಥಾಶ್ರಮನೋ ವೃದ್ಧಾಶ್ರಮಕ್ಕೋ ಕರ್ಕೊಂಡೋಗಿ ಬಿಡೋಣ. ನನಗಂತೂ ನಿಮ್ಮ ತಾಯಿ ಸೇವೆ ಮಾಡೋಕ್ಕಾಗಲ್ಲ ಕಣ್ರಿ. ಹೌದು ಕಣೆ ರಚನಾ, ಅದು ಅಲ್ಲದೆ ಏನಾದರೂ ಕಾಯಿಲೆ ಏನಾದರೂ ಶುರುವಾದರೆ ಆಮೇಲೆ ಮುಗ್ದೇ ಹೋಯ್ತು. ನಮ್ಮ ದುಡ್ಡೆಲ್ಲ ಖಾಲಿ ಆಗುತ್ತೆ. ಆದಷ್ಟು ಬೇಗ ಎಲ್ಲಾದರೂ ವೃದ್ಧಾಶ್ರಮನೋ ಅನಾಥಾಶ್ರಮಕ್ಕೋ ಕರ್ಕೊಂಡು ಹೋಗಿ ಬಿಟ್ಬರೋಣ. ಸುಲೋಚನಾ ಮೊದಲೇ ತುಂಬ ಸೊರಗೋಗಿರ್ತಾಳೆ. ಮಗ ಸೊಸೆ ಮಾತು ಕೇಳಿಸ್ಕೊಂಡು ಅವಳಿಗೆ ತುಂಬ ನೋವಾಗುತ್ತೆ.
ಜೀವ ಹೋಗೋ ಸಮಯದಲ್ಲೂ ಯಾರೂ ಇಲ್ಲದೆ ಇರೋ ಹಾಗೆ ಅನಾಥವಾಗಿ ಸಾಯ್ಬೇಕಲ್ಲ ಅನ್ನೋ ಬೇಜಾರಿಂದ ಸುಲೋಚನಾ ಅದೇ ಚಿಂತೆನಲ್ಲಿ ಜೀವ ಕಳ್ಕೊತಾಳೆ. ಇದನ್ನ ನೋಡಿ ಚಿಂಟುಗೆ ತಡ್ಕೊಳ್ಳೋಕೆ ಆಗಲ್ಲ. ಆದರೆ ರಚನಾ ಮತ್ತೆ ಅರುಣ್ ಮಾತ್ರ ಒಳ್ಳೇದಾಯ್ತು ಕಣ್ರಿ, ಬದುಕಿದಿದ್ರೆ ನಾವೇ ಹೋಗಿ ಬಿಟ್ಟು ಬರಬೇಕಿತ್ತು. ಅದು ಬೇರೆ ಏನಾದರೂ ನಮಗೆ ಖರ್ಚು, ಇವಾಗ ಅದೆಲ್ಲ ಉಳಿತು. ಪಾಪ ಕೊನೆಗೂ ಸುಲೋಚನಾ ನೋವಲ್ಲೇ ಪ್ರಾಣ ಬಿಡ್ತಾಳೆ. ತನ್ನ ತಾಯಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿರೋ ಮಗ ಸೊಸೆಗೆ ಕರ್ಮ ಸುಮ್ಮನೆ ಬಿಡತ್ತಾ? ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.